ಮುಖ್ಯವಾಗಿ ಇಲ್ಲಿ ನಡೆಯುವ ರಾಜಕಾರಣದ ತಂತ್ರವು ಜೀವದ ಉಳಿವಿಗಾಗಿ ಮಾತ್ರವೇ ಪ್ರಕಟಿಸುವ ಪ್ರಾಣಿ ಸಹಜ ಭಾವ ಸೂಕ್ಷ್ಮತೆಯನ್ನು ಹೆಣ್ಣಿಗೆ ಆರೋಪಿಸುತ್ತದೆ. ಮಾನವ ಸಮಾಜದಲ್ಲಿ ಯಾರ ಹಂಗಿಗೂ ಬೀಳದಂತೆ ಸ್ವತಂತ್ರವಾಗಿ ಬದುಕಲು ಬುದ್ಧಿಯೂ ಕೂಡ ಕೆಲಸ ಮಾಡಬೇಕಾಗುತ್ತದೆ. ಪಿತೃಪ್ರಧಾನ ಸಮಾಜವು ಹೆಣ್ಣಿನ ಬುದ್ಧಿ ಸೂಕ್ಷ್ಮತೆಯು ಕಾರ್ಯಪ್ರವೃತ್ತವಾಗುವುದನ್ನು ಬಯಸುವುದಿಲ್ಲ. ಹಾಗಾಗಿಯೇ ಅವಳ ಭಾವ ಸೂಕ್ಷ್ಮತೆಯನ್ನೇ ಅವಳ ನಿಜ ಸಂವೇದನೆ ಎಂದು ಹೇಳುತ್ತದೆ. ಅವಳ ಈ ಸೆನ್ಸಿಟಿವಿಟಿಯನ್ನು ವೈಭವೀಕರಿಸುತ್ತದೆ. ಅವಳಿಗೆ ತನ್ನ ಹಿತಕ್ಕಿಂತಲೂ ಸುತ್ತಲಿನವರ ಬಗೆಗಿನ ಕಾಳಜಿಯೇ ಮುಖ್ಯ ಎಂದು ವ್ಯಾಖ್ಯಾನಿಸುತ್ತಾ ಇದನ್ನು ಅವಳು ನಂಬುವಂತೆ ತರಬೇತಿಯನ್ನು ನೀಡಲಾಗುತ್ತದೆ. ಪುರುಷರಲ್ಲೂ ಜೀವ ಸಹಜವಾದ ಭಾವ ಸೂಕ್ಷ್ಮತೆ ಇದ್ದೇ ಇರುತ್ತದೆ. ಆದರೆ ಅವರಿಗೆ ದೊರೆಯುವ ತರಬೇತಿಯಲ್ಲಿ ಅವರ ಭಾವ ಸೂಕ್ಷ್ಮತೆಯು ಮಸುಕಾಗುತ್ತಾ ಬುದ್ಧಿಯ ಸೂಕ್ಷ್ಮತೆಯು ವಿಕಸನಗೊಳ್ಳುವಂತೆ ಮಾಡಿಕೊಳ್ಳಲಾಗುತ್ತದೆ. ಈಗ ಭಾವ ಸೂಕ್ಷ್ಮತೆಯನ್ನು ಹಾಗೂ ಅದನ್ನೇ ಪ್ರಧಾನವಾಗಿ ಅಭಿವ್ಯಕ್ತಿಸುವುದನ್ನು ಸ್ತ್ರೀ ಸಂವೇದನೆ ಎಂದು, ಬುದ್ಧಿ ಸೂಕ್ಷ್ಮತೆಯನ್ನು ಹಾಗೂ ಅದನ್ನೇ ಪ್ರಧಾನವಾಗಿ ಅಭಿವ್ಯಕ್ತಿಸುವುದನ್ನು ಪುರುಷ ಸಂವೇದನೆ ಎಂದು ಪ್ರತ್ಯೇಕಿಸಿ ನೋಡುವುದು ಸಹಜವೇ ಆಗಿಬಿಡುತ್ತದೆ. ಒಂದು ಕಾಲಕ್ಕೆ ಸ್ತ್ರೀ ಸಂವೇದನೆಗಳನ್ನು ತೋರುವ ಗಂಡಸರನ್ನು, ಪುರುಷ ಸಂವೇದನೆಗಳನ್ನು ತೋರುವ ಹೆಂಗಸರನ್ನು ಗೇಲಿ ಮಾಡಿ ಅವಮಾನಿಸಿ ಕಳಂಕಿತರು ಎಂಬಂತೆ ನೋಡಲಾಗುತ್ತಿತ್ತು. ಆದರೆ ಪ್ರಗತಿಪರ ಚಿಂತನೆ, ಸಾಮಾಜಿಕ ಸಮಾನತೆ ಎನ್ನುತ್ತಿರುವ ಈ ಕಾಲಕ್ಕೆ ಇಂಥವರನ್ನು ವಿಶೇಷ ವ್ಯಕ್ತಿಗಳು ಎಂದು ಗುರುತಿಸುವುದಿದೆ. ಆದರೆ ಹೆಂಗರುಳಿನ ತಾಯಿಗುಣದ ಗಂಡಸು ಎಂಬ ಮಾತಾಗಲಿ, 10 ಜನ ಗಂಡಸರು ನಿಭಾಯಿಸುವ ಕೆಲಸವನ್ನು ಒಬ್ಬಳೇ ನಿಭಾಯಿಸುವ ಹೆಂಗಸು ಎಂಬ ಹೊಗಳಿಕೆಯಾಗಲಿ ಅವರಿಬ್ಬರ ವರ್ತನೆಗಳು ಸಹಜವಾದವು ಎಂಬ ಒಪ್ಪಿಗೆಯ ಸೂಚನೆಯಂತೂ ಅಲ್ಲ. ಅಪವಾದಗಳಷ್ಟೇ ಎನಿಸುವ ಇವರು ಜನಸಾಮಾನ್ಯರೇ ಅಲ್ಲ. ಲಿಂಗತ್ವ ಸಮಾನತೆಯನ್ನು ಸಹಜ ಎಂದು ಹೇಳದಿರುವ, ಅದನ್ನು ಒಳಗೊಳ್ಳದಿರುವ ದಾಟಿಯನ್ನು ಸಮಾಜದ ಹಿತವನ್ನು ಬಯಸುವ ಪ್ರಗತಿಪರ ಚಿಂತನೆಗಳು ಎನ್ನಬಹುದೇ? ಸ್ತ್ರೀವಾದಿಗಳು ಸಮಾನತೆಯ ನಿಜವಾದ ಲಕ್ಷಣಗಳನ್ನು ನಿರೂಪಿಸುವ ಒಂದು ಪ್ರಯೋಗವನ್ನು ಕೈಗೊಳ್ಳಲು ಸೂಚಿಸುತ್ತಾರೆ. ವಾಸ್ತವ ಬದುಕಿನಲ್ಲಿ ಸಮಾನತೆಯನ್ನು ನಂಬಿದ್ದೇವೆ ಎನ್ನುವ ಪುರುಷರು ಹಾಗೂ ಮಹಿಳೆಯರು ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಅಂದರೆ ತಮ್ಮ ಸುತ್ತಲಿನವರನ್ನು ನಿಗಾಯಿಟ್ಟು ಗಮನಿಸುವ ಕೆಲಸ. ಸ್ತ್ರೀವಾದ, ಪ್ರಗತಿಪರತೆ, ಸಮಾನತೆ ಎಂಬ ಪರಿಕಲ್ಪನೆಗಳನ್ನೂ ತಿಳಿಯದ ಎಷ್ಟೋ ಪುರುಷರು ಸ್ತ್ರೀ ಸಂವೇದನೆಯ ಹೆಗ್ಗುರುತುಗಳು ಎನ್ನಲಾದ ಪೊರೆಯುವಿಕೆ, ಕಾಳಜಿ, ಆರೈಕೆ, ಸ್ನೇಹ, ತ್ಯಾಗ, ಪರಾನುಭೂತಿ ಎಂಬ ಲಕ್ಷಣಗಳನ್ನು ತೋರುವುದಿದೆ. ಹಾಗೆಯೇ ಈ ಯಾವ ಪರಿಕಲ್ಪನೆಗಳ ತಿಳಿವೂ ಇಲ್ಲದ ಎಷ್ಟೋ ಮಹಿಳೆಯರು ಧೈರ್ಯ, ಸಾಹಸ, ತರ್ಕ, ಮುನ್ನುಗ್ಗುವಿಕೆ, ಆಕ್ರಮಣಶೀಲತೆ, ಅಹಮಿಕೆ ಎಂಬ ಪುರುಷ ಸಂವೇದನೆಗಳನ್ನು ತೋರುವುದಿದೆ. ಸ್ತ್ರೀವಾದಿ ಚಿಂತನೆಗಳ ಹೋರಾಟಗಳ ಭಾಗವಾಗಿ ನಿಂತು ಲಿಂಗತ್ವ ಸಮಾನತೆಯನ್ನು ಬೆಂಬಲಿಸಿದ ಪುರುಷರೂ ಇದ್ದಾರೆ. ಈ ಪುರುಷರು ಸಾರ್ವಜನಿಕ ವಲಯದ ಸಂಗತಿಗಳಾದ ದುಡಿಮೆಯ ವಲಯದಲ್ಲಿ ಸಮಾನ ಅವಕಾಶಗಳು, ಸಮಾನ ವೇತನ, ಶಿಶುಪಾಲನೆಯ ಅಗತ್ಯಗಳಿಗಾಗಿ ತಾಯಂದಿರಿಗೆ ಹೆರಿಗೆ, ಬಾಣಂತಿತನದ ಅವಧಿಗೆ ರಜೆ ಮುಂತಾದ ಕಾರಣಗಳಿಗಾಗಿ ಸ್ತ್ರೀವಾದಿಗಳು ನಡೆಸಿದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ನಿಜವೇ. ಇನ್ನೂ ಮುಂದುವರೆದು ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಹಕ್ಕುಗಳು ಎಂಬ ಹೋರಾಟಗಳನ್ನು ಪ್ರಾಮಾಣಿಕವಾಗಿ ಬೆಂಬಲಿಸಿದ್ದಾರೆ. ಈ ಗಂಡಸರು ತಮ್ಮ ಮನೆಗಳಲ್ಲೂ ಮನೆಗೆಲಸ, ಅಡಿಗೆ ಮಾಡುವ, ಪಾತ್ರೆ ತೊಳೆಯುವ, ಬಟ್ಟೆ ಬರೆ ಒಗೆದು ಸ್ವಚ್ಛ ಮಾಡುವ ಕೆಲಸಗಳನ್ನು ವಹಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಹೆಣ್ಣಿಗಷ್ಟೇ ಸೀಮಿತ ಎನಿಸುವ ಶಿಶುಪಾಲನೆಯಲ್ಲೂ ನೆರವಾಗುತ್ತಾರೆ. ಅಗತ್ಯ ಬಿದ್ದರೆ ಇಷ್ಟೆಲ್ಲಾ ಕೆಲಸವನ್ನು
ಒಬ್ಬರೇ ವಹಿಸಿಕೊಂಡು ಹೆಂಡತಿಯ ವೃತ್ತಿಪರತೆಗೆ ಬೆಂಬಲವಾಗಿ ನಿಂತವರೂ ಇದ್ದಾರೆ. ಹೌಸ್ ವೈಫ್ ಜಾಗದಲ್ಲಿ ಹೌಸ್ ಹಸ್ಬೆಂಡ್ ಎನಿಸುವುದನ್ನು ಸ್ವೀಕರಿಸಿದವರೂ ಇದ್ದಾರೆ. ಆದರೆ ಮಹಿಳಾ ಸಮಾನತೆಗೆ ಅವರ ಬೆಂಬಲ ಇಷ್ಟಕ್ಕೆ ನಿಲುಗಡೆಗೊಳ್ಳುತ್ತದೆ. ಅವಳು ಇದರಿಂದ ಆಚೆಗೂ ಒಂದು ಮುಖ್ಯ ಸಮಸ್ಯೆಯಲ್ಲಿ ಇದ್ದಾಳೆ. ಅವಳಿಗೆ ಲೈಂಗಿಕ ಸ್ವಾತಂತ್ರ್ಯ ಅಗತ್ಯವಿದೆ. ಅವಳು ಈಗಿರುವಂತೆ ಲೈಂಗಿಕವಾಗಿ ಸಕ್ರಿಯವಾಗಿಲ್ಲ. ಬದಲಿಗೆ ಪುರುಷನ ಲೈಂಗಿಕ ಅಗತ್ಯಕ್ಕೆ ಒದಗಿ ಬರುವ ಆಟಿಕೆಯಾಗಿ ಉಳಿದಿದ್ದಾಳೆ. ಹಾಗಾಗಿ ಅವಳ ಅಗತ್ಯಗಳು, ಆಸೆಗಳು ಎಂದೂ ಪೂರೈಕೆಗೊಳ್ಳಲಾರವು. ಸ್ತ್ರೀವಾದವು ಹೆಣ್ಣಿನ ಈ ಮೂಲಭೂತ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನೇ ಕೈಗೊಳ್ಳಬೇಕಾಯಿತು. ಆದರೆ ಸಾಮಾನ್ಯ ಉದಾರವಾದಿ ಪುರುಷರೇ ಆಗಲಿ ಅಥವಾ ಸ್ತ್ರೀವಾದವನ್ನು ಬೆಂಬಲಿಸುವ ಪುರುಷರೇ ಆಗಲಿ ಹೆಣ್ಣಿನ ಲೈಂಗಿಕ ಸ್ವಾತಂತ್ರ್ಯದ ಮಾತಿಗೆ ಒಪ್ಪಿಗೆ ಕೊಡುವುದಿಲ್ಲ. ಲೈಂಗಿಕ ಸ್ವಾತಂತ್ರ್ಯಕ್ಕಾಗಿ ಸ್ತ್ರೀವಾದಿಗಳು ಹೋರಾಟಗಳನ್ನು ರೂಪಿಸಿದರು. ಈವರೆಗೂ ಅವರಿಗೆ ಬೆಂಬಲವಾಗಿಯೇ ಇದ್ದ ಪುರುಷರಿಗೆ ಇದು ಇಷ್ಟವಾಗಲಿಲ್ಲ. ಆ ಸಮಯದಲ್ಲಿ ಈ ಪುರುಷರು ಹೇಗೆ ನಡೆದುಕೊಂಡರು ಎಂಬುದನ್ನು ದಾಖಲಿಸಿರುವ ಸ್ತ್ರೀವಾದಿ ಅನುಭವ ಕಥನಗಳು ಸಾಕಷ್ಟು ಇವೆ. ಭಿನ್ನಲಿಂಗಿ ಲೈಂಗಿಕತೆಯ ಸಂಬಂಧಗಳಲ್ಲಿ ಮಾತ್ರವೇ ಅಲ್ಲ, ಲೆಸ್ಬಿಯಾನ್ ಸಂಬಂಧಗಳಲ್ಲಿಯೂ ಹೆಣ್ಣಿನ ಲೈಂಗಿಕ ಸ್ವಾತಂತ್ರ್ಯವನ್ನು ಒಪ್ಪುವುದಿಲ್ಲ. ಪುರುಷರು ತಮ್ಮ ಮಲಗು ಕೋಣೆಗಳಲ್ಲಿ ಹೆಣ್ಣನ್ನು ಆಕ್ರಮಿಸಿ ಆಳದಿದ್ದರೆ ತಮ್ಮ ಗಂಡಸುತನಕ್ಕೆ ಅವಮಾನ ಎಂದು ತಿಳಿಯಬೇಕು ಎಂದು ಹೇಳುವ ಪಿತೃಪ್ರಧಾನತೆಯ ಪಾಠವನ್ನು ಮರೆಯಲಾರದೆ ಉಳಿದಿದ್ದಾರೆ. ಅಲ್ಲಿ ಸ್ವಾತಂತ್ರ್ಯದ ವ್ಯಾಖ್ಯಾನವೇ ಬೇರೆಯಾಗುತ್ತದೆ. ಸುಖಿ ಸಂಸಾರ ಎಂಬ ದಾಂಪತ್ಯಗಳಲ್ಲಿಯೂ ಆಕ್ರಮಣವು ಸೌಮ್ಯ ವೇಷವನ್ನು ಧರಿಸಿ ಮೆರೆಯುತ್ತದೆ. ಈ ಪಾಠಕ್ಕೆ ಮಹಿಳೆಯರೇ ಎಷ್ಟು ಮಟ್ಟಿಗೆ ಒಗ್ಗಿ ಹೋಗಿದ್ದಾರೆ ಎಂದರೆ ಆಕ್ರಮಣ ಮಾಡದ ಗಂಡಸನ್ನು ಕೈಲಾಗದವನು ಎಂದುಕೊಳ್ಳುತ್ತಾರೆ. ಇನ್ನೂ ವಿಚಿತ್ರವೆಂದರೆ ತಮ್ಮ ಮೇಲಿನ ಆಕ್ರಮಣವನ್ನೇ ತಮ್ಮ ಲೈಂಗಿಕ ಸಂತೃಪ್ತಿ ಎಂದು ಭ್ರಮಿಸಿ ಅದಕ್ಕೆ ಸಹಕರಿಸುತ್ತಾ ಆನಂದವನ್ನು ನಟಿಸುತ್ತಾರೆ. ಹೆಣ್ಣು ಗಂಡುಗಳ ಲೈಂಗಿಕ ಅಗತ್ಯಗಳಲ್ಲಿ ಯಾರದಕ್ಕೆ ಪ್ರಾಧಾನ್ಯತೆ, ಪ್ರಾಶಸ್ತ್ಯ ದೊರೆಯುತ್ತದೆ ಎಂಬುದನ್ನು ಗಮನಿಸಿ. ಅವನ ಆಳುವಿಕೆಗೆ ಅವಳ ಸಹಕಾರ ಎಂಬುದೇ ಇಬ್ಬರ ಪಾಲಿಗೂ ಸಂವೇದನೆಯ ಸಂತೃಪ್ತಿ, ಆನಂದ ಎಂದು ತೀರ್ಮಾನವಾಗುತ್ತದೆ. ಹೆಣ್ಣು ಜೀವಗಳು ಸ್ತ್ರೀ ಸಂವೇದನೆಯ ನಿಜವಾದ ಅರ್ಥವನ್ನು, ಅದರ ಅನುಭವವನ್ನು ಗುರುತಿಸುವ ಸಾಮರ್ಥ್ಯವನ್ನೇ ಕಳೆದುಕೊಂಡಿದ್ದಾರೆ. ಅವರ ಭಾವನಾಲೋಕವು ಗೊಂದಲಗಳಲ್ಲಿ ಸಿಲುಕಿ ತೊಳಲಾಡುತ್ತಿದೆ. ಸಂಬಂಧಗಳಲ್ಲಿ ತಮ್ಮ ತೃಪ್ತಿ, ಆನಂದಗಳನ್ನು ಕಾಣಲು ಅವರಿಗೆ ಸಾಧ್ಯವೇ ಆಗಿಲ್ಲ. ತನ್ನನ್ನು ಕಾಪಾಡುವ ಗಂಡ, ಮುದ್ದಾದ ಮಕ್ಕಳು, ಅನುಕೂಲವಾದ ಮನೆ ಎಂಬ ಎಲ್ಲವೂ ಇದ್ದರೂ ಗೃಹಿಣಿಯು ಯಾವುದೋ ಗುರುತಿಸಲಾಗದ ರೋಗ ಲಕ್ಷಣಗಳಿಗೆ ತುತ್ತಾಗುತ್ತಾಳೆ ಎಂದು ಹೆಸರಾಂತ ಸ್ತ್ರೀವಾದಿ ಜೆರಾಲ್ಡಿನ್ ಫೋರ್ಬ್ಸ್ ಹೇಳಿದ್ದು ಫೆಮಿನೈನ್ ಮಿಸ್ಟಿಕ್ ಎಂಬ ಕೃತಿ ಇದನ್ನೇ. ಮಹಿಳೆಯರು ತಮ್ಮ ಈ ರೋಗ ಲಕ್ಷಣಗಳನ್ನು ಗುರುತಿಸಿಕೊಳ್ಳಲು ಸೂಕ್ತ ಪರಿಹಾರವನ್ನು ಶೋಧಿಸಿಕೊಳ್ಳುವ ಅಗತ್ಯವಿದೆ. ನಿಜ ಸಂವೇದನೆಗಳನ್ನು ಅನುಭವಿಸುವ ಸಾಮರ್ಥ್ಯವನ್ನು ಕೂಡಿಸಿಕೊಳ್ಳಲು ಇದು ಮಾತ್ರವೇ ದಾರಿಯನ್ನು ತೋರಿಸಬಲ್ಲದು. ಇದಕ್ಕಾಗಿ ಸ್ತ್ರೀವಾದಿಗಳು ಸ್ತ್ರೀ ಸಂವೇದನೆ ಎಂಬ ಪರಿಕಲ್ಪನೆಯನ್ನೇ ಹೊಸ ಬಗೆಯಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ. ನಮ್ಮ ಸಂವೇದನೆಯ ನಿಜ ಸ್ವರೂಪವನ್ನು ಗುರುತಿಸುವ ಹಾದಿಯನ್ನು ತೋರಿಸುತ್ತಾರೆ. ಸ್ವ ಅರಿವು, ಸ್ವ ಪ್ರೀತಿ ಇಲ್ಲದ ಹೆಣ್ಣಿನ ಸ್ಪಂದನೆಗಳು, ವರ್ತನೆಗಳು ಅವಳನ್ನು ಆಹುತಿ ತೆಗೆದುಕೊಳ್ಳುತ್ತವೆ. ಈ ಸ್ಪಂದನೆಯು ಗೌರಿಯ ಅವತಾರದ್ದೇ ಆದರೂ ಅಥವಾ ಕಾಳಿಯ ಅವತಾರದ್ದೇ ಆದರೂ ಅದು ಆತ್ಮಘಾತಕವೇ ಆಗಿ ಪರಿಣಮಿಸುತ್ತದೆ. ಅವಳ ಗೌರಿಯ ವರ್ತನೆಯನ್ನು ಗಂಡು ಜಗತ್ತು ಮೆಚ್ಚಿ ಸನ್ಮಾನಿಸುತ್ತದೆ. ಆದರೆ ಅದರಿಂದ ಅವಳಿಗೆ ಅಧೀನತೆಯ ನೆಲೆಯಿಂದ ಬಿಡುಗಡೆ ಸಿಗುತ್ತದೆ ಎಂದೇನಲ್ಲ.
ಯಜಮಾನಿಕೆಯು ಔದಾರ್ಯ ಕರುಣೆಯನ್ನು ತೋರಿಸುತ್ತದೆ ಅಷ್ಟೇ. ಇನ್ನು ಕಾಳಿಯಾಗಿ ನಿಂತವಳನ್ನು ಕುಟುಂಬ ನಾಶಿನಿ, ಸೂಳೆ, ಮಾಟಗಾತಿ ಎಂದೆಲ್ಲ ವಿಕೃತಿಗಳನ್ನು ಆರೋಪಿಸಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಹಾಗಾದರೆ ಕುಟುಂಬ ಎಂಬುದು ಅವಳದಲ್ಲ ಎಂದಾಯಿತು. ಒಂದು ವೇಳೆ ಈ ಶಿಕ್ಷೆಗೂ ಬಗ್ಗದೆ ಉಳಿಯುವ ಪ್ರಯತ್ನದಲ್ಲಿ ಹೆಣ್ಣು, ಹೌದು ನಾನು ಕುಟುಂಬ ನಾಶಿನಿಯೇ, ನಾನು ಸೂಳೆಯೇ, ಏನೀಗ ಎಂದು ಸೆಟೆದು ನಿಂತರೆ ವ್ಯವಸ್ಥೆಯ ತಂತ್ರದಲ್ಲಿ ಅವಳು ಸಮಾಜ ಬಾಹಿರಳಾಗಿ ಮಾಟಗಾತಿ, ವಿಚ್ ಎನಿಸಿ ನೀರು ನಿಡಿಗೂ ಗತಿ ಇಲ್ಲದೆ ನಾಶವಾಗುತ್ತಾಳೆ. ಉದಾಹರಣೆಗೆ ತ್ರಿವೇಣಿಯವರ ಕಾಶಿ ಯಾತ್ರೆ ಕಾದಂಬರಿಯ ಬಾಲ ವಿಧವೆ ಅಜ್ಜಿಯು ಎಂದಾದರೂ ಒಮ್ಮೆ ಕಾಶಿ ಯಾತ್ರೆ ಮಾಡಬೇಕು ಎಂದು ಜೀವಮಾನವಿಡೀ ಕೂಡಿಟ್ಟ ಹಣವನ್ನು ಒಬ್ಬ ಬಡ ಹುಡುಗಿಯ ಮದುವೆಗಾಗಿ ದಾನ ಮಾಡಿಬಿಡುತ್ತಾಳೆ. ಅಜ್ಜಿಯ ಈ ಔದಾರ್ಯವನ್ನು ಹೆಣ್ಣಿನ ಸಹಜ ತಾಯಿ ಗುಣ ಎಂದು ಹೇಳುತ್ತಾ ಸಮಾಜವು ಮೆಚ್ಚಿ ಹೊಗಳುತ್ತದೆ. ಆದರೆ ಈ ತಾಯಿ ಗುಣದ ತ್ಯಾಗವು ಅಜ್ಜಿಗೆ ಕೊಟ್ಟದ್ದೇನು? ಬದುಕಿನುದ್ದಕ್ಕೂ ಯಾವುದೊಂದು ಸುಖವನ್ನೂ ಕಾಣದ ಅವಳು ಕಂಡಿದ್ದ ಸಣ್ಣದೊಂದು ಆಸೆಯನ್ನೂ ಕೂಡ ಬಿಟ್ಟುಕೊಡಲು ಅವಳನ್ನು ಒತ್ತಾಯಿಸುತ್ತದೆ. ಅವಳ ಯಾವ ತಪ್ಪಿಗಾಗಿ ಅವಳಿಗೆ ಈ ಶಿಕ್ಷೆ? ಎಂ.ಕೆ. ಇಂದಿರಾ ಅವರ ಪಣಿಯಮ್ಮ ಕಾದಂಬರಿಯ ಬಾಲವಿಧವೆ ಪಣಿಯಮ್ಮ 8 ವರ್ಷದ ಎಳೆಯ ಬಾಲಕಿ. ಕೇಶಮುಂಡನ, ಬಿಳಿ ಸೀರೆ, ಪೂಜೆ, ವ್ರತ ನಿಯಮಗಳಿಗೆ ಎದುರಾಡುವ ಮಾತೇ ಇಲ್ಲ. ಆದರೆ ಬೆಳೆಯುತ್ತಾ ಅವಳಿಗೂ ಈ ಲೋಕದಲ್ಲಿ ಪುರುಷರಿಗೆ ಒಂದು, ಮಹಿಳೆಯರಿಗೆ ಒಂದು ಎಂಬ ನ್ಯಾಯವೇ ಇರುವುದು ಎಂಬುದು ಕಾಣುತ್ತಿದೆ. ಈ ಹೊಸ ತಿಳಿವಿಗೆ ತಕ್ಕಂತೆ ಅವಳೀಗ ತನಗಿಂತಲೂ ಕಿರಿಯ ಹೆಣ್ಣುಗಳಿಗೆ ಕೈಲಾದ ಸಹಾಯ ಮಾಡುತ್ತಾಳೆ. ಸಮಾಜವು ಹೇರಿರುವ ನೈತಿಕ ಕಟ್ಟುಪಾಡುಗಳನ್ನು ಮೀರುವ ಧೈರ್ಯದ ದಾಕ್ಷಾಯಿಣಿಯ ಪರವಾಗಿ ಮಾತಾಡುತ್ತಾಳೆ. ಅವಳ ಕೇಶ ಮುಂಡನದ ಸಂದರ್ಭದಲ್ಲಿ ಮೈದುನನೊಂದಿಗೆ ಸಂಬಂಧದಿಂದಾಗಿ ಆದ ಬಸಿರನ್ನು ಉಳಿಸಿಕೊಳ್ಳುವ ಅವಳ ನಿಲುವನ್ನು ಸಮರ್ಥಿಸಿ ಮಾತಾಡುತ್ತಾಳೆ. ಅಷ್ಟೇ ಹೊರತು ತನ್ನದೇ ಬದುಕಿನ ಬಗ್ಗೆ ಇಂತಹ ಯಾವುದೇ ನಿರ್ಣಾಯಕವೂ ಸಕಾರಾತ್ಮಕವೂ ಆದ ಕ್ರಿಯಾಶೀಲತೆಯನ್ನು ತೋರುವುದಿಲ್ಲ. ಒಂಟಿ ಬದುಕನ್ನು ಒಂಟಿಯಾಗಿಯೇ ಮುಗಿಸುತ್ತಾಳೆ. ಕಾಶಿಯಾತ್ರೆಯ ಅಜ್ಜಿಯ ಭಾವನೆ ವರ್ತನೆಗಳನ್ನಾಗಲಿ, ಪಣಿಯಮ್ಮನ ಭಾವನೆ ವರ್ತನೆಗಳನ್ನಾಗಲಿ ಗೌರಿಯ ಅಥವಾ ಕಾಳಿಯ ಗುಣಗಳು ಎಂದು ವಿಂಗಡಿಸಲಾದೀತೆ? ಅವರ ನಿಜ ಸಂವೇದನೆಗಳು ಯಾವುವು? ನೈತಿಕ ಚೌಕಟ್ಟನ್ನೇ ತಮ್ಮ ಸಂವೇದನೆಗಳು ಎಂದು ಅವರು ತಿಳಿಯಬೇಕೇ? ವಾಸ್ತವದ ಮಾತೆಂದರೆ ಅಜ್ಜಿಯಾಗಲಿ ಪಣಿಯಮ್ಮನಾಗಲಿ ತಮ್ಮ ನಿಜದ ಸಂವೇದನೆಗಳಿಗೆ ಕಿವಿ ಕೊಡುವುದನ್ನು ಕಲಿತೇ ಇಲ್ಲ. ಅವರಿಗೆ ಹಾಗೊಂದು ಸಂಗತಿ ಇರುತ್ತದೆ ಎಂಬ ಅರಿವೂ ಕೂಡ ಇಲ್ಲ. ಅವರ ವರ್ತನೆಗಳು ಆಯಾ ಕ್ಷಣದಲ್ಲಿ ಉಂಟಾದ ಭಾವ ತೀವ್ರತೆಗೆ ಅವರು ತೋರಿದ ಪ್ರತಿಕ್ರಿಯೆಗಳು ಮಾತ್ರವೇ ಆಗಿವೆ. ಅದಕ್ಕೆ ಹಿಂದು ಮುಂದಿನ ಆಲೋಚನೆಗಳೇನೂ ಇಲ್ಲ. ಹೆಣ್ಣಿನ ಸ್ಥಿರ ಮಾದರಿ ಪಾತ್ರಗಳಿಂದ ಗಂಡು ಸಮಾಜವು ನಿರೀಕ್ಷಿಸುವುದೂ ಇದನ್ನೇ.